ಪ್ರಜಾಪ್ರಭುತ್ವದ ಬೆಲೆ ಎಷ್ಟು? 3,826 ಕೋಟಿ ದೇಣಿಗೆಯ ಹಿಂದಿನ ಡೀಲ್ಗಳ ಬಿಚ್ಚಿಟ್ಟ ಸತ್ಯ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಕಲ್ಪನೆ ಮಾಡಿಕೊಳ್ಳಿ ದೋಸ್ತುಗಳೇ, ಒಂದು ಪ್ರಮುಖ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಒಂದು ಟೀಮ್ ಹತ್ತಿರ ಆಡೋಕೆ ವಿಶ್ವದ ಬೆಸ್ಟ್ ಬ್ಯಾಟ್ಮನ್ಗಳು, ದುಬಾರಿ ಶೂಗಳು, ಟ್ರೈನಿಂಗ್ ಕ್ಯಾಂಪ್ ಇದೆ. ಇನ್ನೊಂದು ಟೀಮ್ ಹತ್ರ ಹರಿದಿರೋ ಬೂಟು, ಮುರಿದಿರೋ ಬ್ಯಾಟ್ ಮಾತ್ರ ಇದೆ. ಮ್ಯಾಚ್ ಶುರುವಾಗೋಕೆ ಮುಂಚೆನೇ ಯಾರು ಗೆಲ್ತಾರೆ ಅಂತ ನಮಗೆಲ್ಲ ಗೊತ್ತಿರುತ್ತೆ ಅಲ್ವಾ? ನಮ್ಮ ದೇಶದ ಎಲೆಕ್ಷನ್ ಕೂಡ ಈಗ ಸೇಮ್ ಟು ಸೇಮ್ ಹೀಗೇ ಆಗ್ತಿದೆ. ಫೆಬ್ರವರಿ 15, 2024ರಲ್ಲಿ ಸುಪ್ರೀಂ ಕೋರ್ಟ್ ಎಲೆಕ್ಟೋರಲ್ ಬಾಂಡ್ ಯೋಜನೆಯನ್ನ ಅಸಂವಿಧಾನಿಕ ಅಂತ ರದ್ದು ಮಾಡಿದಾಗ ನಾವೆಲ್ಲ ರಾಜಕೀಯ ಭ್ರಷ್ಟಾಚಾರ ಮುಗಿಯಿತು, ಇನ್ನು ಮುಂದೆ ಪಾರದರ್ಶಕತೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಈ ಐತಿಹಾಸಿಕ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಮತ್ತು ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ನೀವು ಇಲ್ಲಿ ಓದಬಹುದು. ಆದರೆ ಪಿಕ್ಚರ್ ಅಭಿ ಭಿ ಬಾಕಿ ಹೈ ಮೇರೆ ದೋಸ್ತ್. ಬಾಂಡ್ಗಳು ಬ್ಯಾನ್ ಆದ ತಕ್ಷಣ ರಾಜಕೀಯ ಪಕ್ಷಗಳು ಮತ್ತು ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಎಲೆಕ್ಟೋರಲ್ ಟ್ರಸ್ಟ್ ಅನ್ನೋ ಹೊಸ ಮಾಸ್ಟರ್ ಪ್ಲಾನ್ ಮೂಲಕ ದುಡ್ಡಿನ ಹೊಳೆ ಹರಿಸುತ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಟ್ರಸ್ಟ್ಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಹೇಗೆ ಆಡಳಿತ ಪಕ್ಷದ ಅಕೌಂಟ್ಗೆ ಹೋಗ್ತಿದೆ, ಇದರ ಹಿಂದೆ ನಡೀತಿರೋ ಕ್ವಿಡ್ ಪ್ರೋ ಕ್ವೋ ಅಂದ್ರೆ ನಿನಗೆ ಕಾಂಟ್ರಾಕ್ಟ್ ನನಗೆ ದುಡ್ಡು ಅನ್ನೋ ಡೀಲ್ ಹೇಗಿದೆ ಅನ್ನೋದನ್ನ ಪಕ್ಕಾ ಡಾಕ್ಯುಮೆಂಟ್ ಸಮೇತ ಎಕ್ಸ್ಪೋಸ್ ಮಾಡ್ತೀನಿ. ಕೊನೆವರೆಗೂ ನೋಡಿ. ಅಂಕಿಅಂಶಗಳ ಆಘಾತ, 82% ಪಾಲು ಒಬ್ಬರಿಗೆ. ಮೊದಲು ಈ ಎಲೆಕ್ಟೋರಲ್ ಟ್ರಸ್ಟ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇವು ಕಂಪನಿ ಕಾಯ್ದೆಯ ಅಡಿಯಲ್ಲಿ ನೋಂದಣಿಯಾದ ಲಾಭರಹಿತ ಸಂಸ್ಥೆಗಳು. ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಈ ಟ್ರಸ್ಟ್ಗಳಿಗೆ ದುಡ್ಡು ಕೊಡ್ತಾರೆ. ಟ್ರಸ್ಟ್ಗಳು ಆ ದುಡ್ಡನ್ನು ರಾಜಕೀಯ ಪಕ್ಷಗಳಿಗೆ ಹಂಚುತ್ತವೆ. 2024-25ನೇ ಆರ್ಥಿಕ ವರ್ಷದಲ್ಲಿ 10 ಎಲೆಕ್ಟೋರಲ್ ಟ್ರಸ್ಟ್ಗಳ ಮೂಲಕ ಒಟ್ಟು 3,826.34 ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದಿದೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ADR ಬಿಡುಗಡೆ ಮಾಡಿರುವ ಈ ದಿ ಹಿಂದೂ ಪತ್ರಿಕೆಯ ಅಧಿಕೃತ ವರದಿಯನ್ನು ಗಮನಿಸಿ. ಈ 3,826 ಕೋಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ 3,157 ಕೋಟಿ ಅಂದರೆ 82.5% ದೇಣಿಗೆ ಸ್ವೀಕರಿಸಿದೆ. ಇನ್ನು ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 298 ಕೋಟಿ ಅಂದರೆ ಕೇವಲ 7.8%. ಉಳಿದ 19 ಪಕ್ಷಗಳಿಗೆ ಸಿಕ್ಕಿದ್ದು ಬರೀ ಚಿಲ್ಲರೆ ಪುಡಿಗಾಸು. ಯೋಚನೆ ಮಾಡಿ, ಡೆಮಾಕ್ರಸಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಅಂದರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು ತಾನೇ. ಆದರೆ ಇಲ್ಲಿ ಒಬ್ಬರ ಹತ್ರ 3,000 ಕೋಟಿ ಇದೆ, ಇನ್ನೊಬ್ಬರ ಹತ್ರ 300 ಕೋಟಿ ಇದೆ. ಇದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಹೇಗಾಗತ್ತೆ? ಈ ಅಂಕಿಅಂಶಗಳ ಸಂಪೂರ್ಣ ಡೇಟಾವನ್ನ ಈ ವೆಬ್ಸೈಟ್ನಲ್ಲಿ ಸ್ವತಃ ನೀವೇ ಪರಿಶೀಲಿಸಬಹುದು. ದಿ ಕಾರ್ಪೊರೇಟ್ ಡೀಲ್ಸ್, ನಿನಗೆ ಗುತ್ತಿಗೆ ನನಗೆ ದೇಣಿಗೆ. ಈ ಕಂಪನಿಗಳು ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಾವೆ? ಅವರಿಗೆ ದೇಶದ ಮೇಲೆ ಅಷ್ಟೊಂದು ಪ್ರೀತಿಯೇ? ಖಂಡಿತ ಇಲ್ಲ. ಇದರ ಹಿಂದೆ ಬೃಹತ್ ಗುತ್ತಿಗೆಗಳನ್ನು ಪಡೆಯುವ ರಹಸ್ಯ ಅಡಗಿದೆ. ನಾನು ನಿಮಗೆ 2 ಶಾಕಿಂಗ್ ಉದಾಹರಣೆ ಕೊಡ್ತೀನಿ. ಉದಾಹರಣೆ 1, L&T ಮತ್ತು ಎಲಿವೇಟೆಡ್ ಅವೆನ್ಯೂ ರಿಯಾಲ್ಟಿ LLP ಈ ವರ್ಷ ಅತಿ ಹೆಚ್ಚು ದೇಣಿಗೆ ನೀಡಿದ್ದು. ಎಲಿವೇಟೆಡ್ ಅವೆನ್ಯೂ ರಿಯಾಲ್ಟಿ LLP ಅನ್ನೋ ಕಂಪನಿ ಇವರು ಕೊಟ್ಟಿದ್ದು ಬರೋಬ್ಬರಿ 500 ಕೋಟಿ ರೂಪಾಯಿ. ಇದು ಯಾವ ಕಂಪನಿ ಅಂತ ನಾನು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಂದರೆ MCA ಡೇಟಾ ಹುಡುಕಿದಾಗ ಒಂದು ಬೆಚ್ಚಿ ಬೀಳಿಸುವ ಸತ್ಯ ಹೊರಬಂತು. ಈ ಕಂಪನಿಯ ಹಳೆಯ ಹೆಸರು L&T ಅವೆನ್ಯೂ ರಿಯಾಲ್ಟಿ LLP. ಹೌದು, ಇದು ಭಾರತದ ಬೃಹತ್ ನಿರ್ಮಾಣ ಸಂಸ್ಥೆ L&Tಯ ಅಂಗಸಂಸ್ಥೆ. ಒಂದು ಕಡೆ ಅಂಗಸಂಸ್ಥೆಯ ಮೂಲಕ 500 ಕೋಟಿ ದೇಣಿಗೆ ಹೋಗ್ತಿದೆ, ಅದರ ಬೆನ್ನಲ್ಲೇ ದೆಹಲಿಯ ಕಾಮನ್ ಸೆಂಟ್ರಲ್ ಸೆಕ್ರೆಟರಿಯೇಟ್ ಕಟ್ಟಡ ಮತ್ತು ಆಂಧ್ರ ಪ್ರದೇಶದ ವಿಧಾನಸಭೆ ನಿರ್ಮಾಣದ 5,000 ಕೋಟಿಯ ಕಾಂಟ್ರಾಕ್ಟ್ ಡೀಲ್ ಸಿಗುತ್ತೆ. ಈ ಕನೆಕ್ಷನ್ ನಿಮಗೆ ಏನು ಹೇಳ್ತಿದೆ? ಇದು ಪ್ರಜಾಪ್ರಭುತ್ವನ ಅಥವಾ ಬಿಸ್ನೆಸ್ ಡೀಲಾ? ಉದಾಹರಣೆ 2, ಮೆಗಾ ಇಂಜಿನಿಯರಿಂಗ್ MEIL. ಇದು ಇನ್ನೊಂದು ಫೇಮಸ್ ಹೆಸರು. ಎಲೆಕ್ಟೋರಲ್ ಬಾಂಡ್ ಇದ್ದಾಗ ಇವರು ಬಿಜೆಪಿಗೆ ಸುಮಾರು 584 ಕೋಟಿ ಕೊಟ್ಟಿದ್ರು ಅಂತ ಎಲೆಕ್ಷನ್ ಕಮಿಷನ್ ಡೇಟಾ ಹೇಳುತ್ತೆ. ಈಗ ಟ್ರಸ್ಟ್ ಮೂಲಕ 175 ಕೋಟಿ ಕೊಟ್ಟಿದ್ದಾರೆ.
ದುರಂತ ಅಂದರೆ ಕೇರಳದಲ್ಲಿ ಇವರು ಮಾಡಿದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅತ್ಯಂತ ಕಳಪೆಯಾಗಿತ್ತು ಅಂತ ಸ್ವತಃ NHAI ಇವರನ್ನು ತರಾಟೆಗೆ ತೆಗೆದುಕೊಂಡಿದ್ದ ವಿಡಿಯೋ ಸಾಕ್ಷಿ ಇಲ್ಲಿದೆ. ಆದರೂ ಇವರಿಗೆ ಸಾವಿರಾರು ಕೋಟಿ ಮೌಲ್ಯದ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತಲೇ ಇವೆ. ಕಳಪೆ ಕೆಲಸ ಮಾಡಿದರೂ ಬಚಾವಾಗೋಕೆ ಈ ದೇಣಿಗೆ ರಕ್ಷಣಾ ಕವಚದ ತರಹ ಕೆಲಸ ಮಾಡ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದೆಲ್ಲ ಪೊಲಿಟಿಕಲ್ ಲೀಡರ್ಸ್ ಮತ್ತು ದೊಡ್ಡ ಕಂಪನಿಗಳ ಮ್ಯಾಟರ್, ನಮಗ್ಯಾಕೆ ತಲೆನೋವು ಅಂತ ನೀವು ಅಂದ್ಕೊಳ್ಬೋದು. ಆದರೆ ಗೆಳೆಯರೇ, ಈ ದುಡ್ಡು ಬರ್ತಿರೋದು ನಿಮ್ಮ ಟ್ಯಾಕ್ಸ್ನಿಂದ, ಪಬ್ಲಿಕ್ ಪ್ರಾಜೆಕ್ಟ್ಗಳಿಂದ. ಒಂದು ಕಡೆ 2024ರ ILO ಮತ್ತು ಶಿಕ್ಷಣಕ್ಕೆ ಹಣವಿಲ್ಲ, ಸ್ಕಾಲರ್ಶಿಪ್ಗೆ ಹಣವಿಲ್ಲ. ಮತ್ತೊಂದು ಕಡೆಗೆ ಅಂದರೆ ಲಕ್ಷಾಂತರ ಯುವಕರು ಕೆಲಸವಿಲ್ಲದೆ ಪರದಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ದುಡ್ಡಿನಿಂದ ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಳ್ತಿವೆ. ಈ ದುಡ್ಡನ್ನು ಅವರು ಎಲ್ಲಿ ಬಳಸ್ತಾರೆ ಗೊತ್ತಾ? 2024ರ ಎಲೆಕ್ಷನ್ನಲ್ಲಿ ಸುಮಾರು 1.35 ಲಕ್ಷ ಕೋಟಿ ಖರ್ಚಾಗಿದೆ. ಈ ಬೃಹತ್ ಹಣವನ್ನು ಸುಳ್ಳು ಸುದ್ದಿ ಹಬ್ಬಿಸಲು, ಅಂದರೆ ಡಿಸ್ಇನ್ಫಾರ್ಮೇಷನ್, AI ವಾಯ್ಸ್ ಕಾಲ್ಗಳಿಗೆ, ಡೀಪ್ ಫೇಕ್ ವಿಡಿಯೋಗಳಿಗೆ ಮತ್ತು ಯುವಕರ ದಾರಿ ತಪ್ಪಿಸುವ ಟ್ರೋಲ್ ಆರ್ಮಿಗಳನ್ನು ಕಟ್ಟಲು ಹೇಗೆ ಬಳಸಲಾಗ್ತಿದೆ ಅಂತ ಆಕ್ಸ್ಫರ್ಡ್ ತಜ್ಞರೇ ಆಘಾತಕಾರಿ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ವಿರೋಧ ಪಕ್ಷಗಳು ಪ್ರಚಾರಕ್ಕೆ ದುಡ್ಡಿಲ್ಲದೆ ಒದ್ದಾಡುತ್ತಿದ್ದರೆ, ದುಡ್ಡಿರೋರು ತಂತ್ರಜ್ಞಾನ ಬಳಸಿ ನಮ್ಮ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಇದು ಎಲೆಕ್ಷನ್ ಅಲ್ಲ, ಇದು ಆಕ್ಷನ್, ಅಂದರೆ ಹರಾಜು. ಇಷ್ಟೆಲ್ಲ ನಡೀತಿದ್ರು ನಮ್ಮ ಎಲೆಕ್ಷನ್ ಕಮಿಷನ್ ಅಂದರೆ ECI ಏನು ಮಾಡ್ತಿದೆ? ನಿಯಮಗಳ ಪ್ರಕಾರ ಪ್ರತಿ ವರ್ಷ ಟ್ರಸ್ಟ್ಗಳು ತಮಗೆ ಯಾರು ದುಡ್ಡು ಕೊಟ್ಟರು, ಯಾರಿಗೆ ಹಂಚಿದೆವು ಅಂತ ವರದಿ ಕೊಡಬೇಕು. ಆದರೆ 20 ಟ್ರಸ್ಟ್ಗಳಲ್ಲಿ 5 ಟ್ರಸ್ಟ್ಗಳು ವರದಿಯನ್ನೇ ಕೊಟ್ಟಿಲ್ಲ. ಆದರೂ ಆಯೋಗ ಯಾವುದೇ ಕಠಿಣ ಕ್ರಮ ತೆಗೆದುಕೊಂಡಿಲ್ಲ ಎನ್ನುತ್ತೆ ಈ ವರದಿ. ಹಾಗಾದರೆ ಇದಕ್ಕೆ ಪರಿಹಾರ ಏನು? 1, ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡೋದನ್ನೇ ಬ್ಯಾನ್ ಮಾಡಬೇಕು. 2, ಪಕ್ಷಗಳನ್ನು RTI ಅಡಿಯಲ್ಲಿ ತರಬೇಕು. 3, ಚುನಾವಣೆಗಳಿಗೆ ಸರ್ಕಾರವೇ ಫಂಡ್, ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಮಾಡುವ ಸಿಸ್ಟಮ್ ಬರಬೇಕು. ಇದು ನಾನೊಬ್ಬ ಹೇಳ್ತಿರೋ ಮಾತಲ್ಲ, ಇಂಥ ಆಶಯ ಇಟ್ಕೊಂಡು ಹಲವಾರು ತಜ್ಞರು ಒತ್ತಾಯಿಸುತ್ತಿದ್ದಾರೆ. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಕೊನೆಯದಾಗಿ ಇಷ್ಟು ಹೇಳ್ತೀನಿ, ಪಾರದರ್ಶಕತೆ ಇಲ್ಲದ ಡೆಮೋಕ್ರಸಿ ಕೇವಲ ಒಂದು ಭ್ರಮೆ. ಆ ಭ್ರಮೆಯಿಂದ ಹೊರಬಂದು ರಾಜಕಾರಣಿಗಳನ್ನು ಪ್ರಶ್ನಿಸುವ ಶಕ್ತಿ ನಮಗೆ ನಿಮಗೆ ಬರಬೇಕು. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಪ್ರತಿಯೊಂದು ಲಿಂಕ್, ಡಾಕ್ಯುಮೆಂಟನ್ನು ನೀವೇ ಓದಿ, ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ನಿಮ್ಮ ಭವಿಷ್ಯದ ಪ್ರಶ್ನೆಯನ್ನು ಮೂಡಿಸುವ ಚಳುವಳಿ. ನಾನಿಲ್ಲಿ ಸುದ್ದಿ ಅಥವಾ ಸುದ್ದಿಯನ್ನು ವಿಶ್ಲೇಷಿಸುತ್ತಿಲ್ಲ, ಇದು ಒಂದು ಚಳುವಳಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.